ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಬೆಂಗಳೂರಿಗರನ್ನ ಮತ್ತೆ ಬೆಚ್ಚಿ ಬೀಳಿಸಿರುವಂತಹ ಒಂದು ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ 5 ದುಷ್ಕರ್ಮಿಗಳು ಗ್ಯಾಂಗ್ ರೇಪ್ ಒಂದನ್ನ ಈಗ ಮಾಡಿರುವಂತದ್ದು. ಓರ್ವ ಮಹಿಳೆ ಮೇಲೆ ಈಗ ಗ್ಯಾಂಗ್ ರೇಪ್ ಮಾಡಿದ್ದಾರೆ ದುಷ್ಕರ್ಮಿಗಳು. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ. ನಿನ್ನೆ ರಾತ್ರಿ ಬೆಂಗಳೂರಿನ ಮಾದನಾಯಕನ ಹಳ್ಳಿ ಬಳಿ ಭೀಕರ ಘಟನೆ ನಡೆದಿದೆ. ಕಲ್ಕತ್ತಾ ಮಹಿಳೆ ಮೇಲೆ ಗ್ಯಾಂಗ್ ರೇಪ್. ಮಹಿಳೆ ಮನೆಗೆ ನುಗ್ಗಿ ಅತ್ಯಾಚಾರ ಎಸಗಿದ್ದಾರೆ ಕೀಚಕರು. ಮಹಿಳೆಯ ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಅತ್ಯಾಚಾರಕ್ಕೆ ಯತ್ನ. 3 ಬಂಧನ, 2 ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ರಾಜಧಾನಿ ಬೆಂಗಳೂರಿನಲ್ಲಿ ಹೊರವಲಯದ ಮಾದನಾಯಕನ ಹಳ್ಳಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಮಹಿಳೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮತ್ತು ಡಕಾಯಿತಿ ನಡೆಸಿದ್ದಾರೆ ದುಷ್ಕರ್ಮಿಗಳು. ಇನ್ನು ಈ ಬಗ್ಗೆ ಮಾಹಿತಿ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ 3 ಜನ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೆಂಗಳೂರಿನ ಗ್ರಾಮಾಂತರ ಎಸ್ಪಿ ಸಿಕೆ ಬಾಬು ಈ ಬಗ್ಗೆ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು 2 ಆರೋಪಿಗಳಿಗಾಗಿ ತಲಾಶ್ ನಡೆಸ್ತಾ ಇದ್ದೀವಿ, ಅವರನ್ನ ಕೂಡ ಹುಡುಕ್ತೀವಿ ಅಂತ ಮಾಹಿತಿ ಕೂಡ ನೀಡಿರುವಂತದ್ದು. ಇಂಥ ಘಟನೆಯಿಂದ ಸುತ್ತಮುತ್ತ ಪ್ರದೇಶದ ನಿವಾಸಿಗಳು ಕೂಡ ಗಾಬರಿ ಆಗುತ್ತೆ. ಈ ಬಗ್ಗೆ ಮಾಹಿತಿ ನೀಡಿರುವ ಎಸ್ಪಿ ಸಿಕೆ ಬಾಬು ನಿನ್ನೆ ರಾತ್ರಿ ಮಾದನಾಯಕನ ಹಳ್ಳಿ ಬಳಿ ಒಂದು ಘಟನೆ ನಡೆದಿರೋದು ಅಂತ ಹೇಳಿದ್ದಾರೆ. ಇನ್ನು ಇದಷ್ಟೇ ಅಲ್ಲದೆ ಒಟ್ಟು 3 ಮನೆಗಳಿದ್ದು 2 ಮತ್ತು 3ನೆಯ ಮನೆಯಲ್ಲಿ ಪಶ್ಚಿಮ ಬಂಗಾಳದ ಮೂಲದ ಕುಟುಂಬಸ್ಥರು ವಾಸವಾಗಿದ್ದಾರೆ. ಈ ವೇಳೆ 5 ಪುರುಷರು ಅಲ್ಲಿಗೆ ಬಂದು ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ ಎಂದು ಅವರು ಮಾಹಿತಿಯನ್ನ ನೀಡಿರುವಂತದ್ದು. 5 ಆರೋಪಿಗಳು ರಾತ್ರೋರಾತ್ರಿ ಸಂತ್ರಸ್ತೆ ವಾಸವಿದ್ದಂತಹ ಮನೆಗೆ ನುಗ್ಗಿದ್ದಾರೆ. ತಾವು ಪೀಣ್ಯ ಪೊಲೀಸರು ಇನ್ಫಾರ್ಮರ್ಸ್ ಎಂದು ಹೇಳಿಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಗಾಂಜಾ ಮತ್ತು ವೇಶ್ಯವಾಟಿಕೆ ನಡೆಸ್ತಾ ಇದ್ದೀರಿ ಅಂತ ನಮಗೆ ದೂರು ಬಂದಿದೆ, ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮನೆ ಮೇಲೆ ನಾವು ದಾಳಿ ನಡೆಸಲು ಮುಂದಾಗಿದ್ದೀವಿ, ನಿಮ್ಮ ಮನೆಯನ್ನ ನಾವು ಚೆಕ್ ಮಾಡಬೇಕು ಅಂತ ಆ ದುಷ್ಕರ್ಮಿಗಳು ಅವರ ಮನೆಯೊಳಗೆ ಹೋಗಿದ್ದಾರೆ. ಇನ್ನು ಗಂಗೊಂಡನ ಹಳ್ಳಿ ನಿವಾಸಿ ಮಾರೇಗೌಡ ಎಂಬುವವರ ಮನೆಯಲ್ಲಿ ಸಂತ್ರಸ್ತೆ ಮತ್ತು ಅವರ ಕುಟುಂಬ ಬಾಡಿಗೆಯಲ್ಲಿ ವಾಸವಾಗಿದ್ರು. ಆ ಒಂದು ಮನೆಯಲ್ಲಿ ಏಕಾಏಕಿ ನುಗ್ಗಿದಂತಹ ಗ್ಯಾಂಗ್ ಮಾರಕಾಸ್ತ್ರಗಳನ್ನ ತೋರಿಸಿ ಮನೆಯಲ್ಲಿದ್ದವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸಂತ್ರಸ್ತೆಯ 14 ವರ್ಷದ ಮಗ ಹಾಗೂ ಅವರ ಸ್ನೇಹಿತೆಯ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದಂತಹ ಗಂಡಸರನ್ನ ಕಟ್ಟಿ ಹಾಕಿ ಆತನ ಗಂಡನ್ನ ಕಟ್ಟಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಇದರ ಬಳಿಕ ದುಷ್ಕರ್ಮಿಗಳು ಮಹಿಳೆಯನ್ನ ಪಕ್ಕದ ಮನೆಗೆ ಎಳೆದೊಯ್ದು 5ರಲ್ಲಿ 3 ಸಾಮೂಹಿಕವಾಗಿ ಅತ್ಯಾಚಾರವನ್ನ ಎಸಗಿದ್ದಾರೆ. ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿ ಹದಗೆಟ್ಟು ಹೋಗ್ತಾ ಇದೆ. ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳು ನಮ್ಮನ್ನ ಪೋಷಣೆ ಮಾಡಬೇಕಾಗಿರುವಂತವ್ರು ಏನು ಮಾಡ್ತಿದ್ದೀರಿ? ದಿನೇ ದಿನೇ ಇಂತಹ ಪ್ರಕರಣಗಳು, ಕೊಲೆ, ಭೀಕರವಾಗಿರುವಂತಹ ಕೊಲೆಗಳು ನಡೀತಾ ಇದ್ದಾವೆ, ಅತ್ಯಾಚಾರ ಎಸಗುತ್ತಾ ಇದ್ದಾರೆ. ಇದೇ ರೀತಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಇತ್ತೀಚೆಗೆ ಅಂತೂ ಎಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಯಾಕೆ ಅಧಿಕಾರಿಗಳು ಯಾರು ಕಣ್ತೆರೆದು ನೋಡ್ತಾ ಇಲ್ಲ? ಇಂತಹ ವಿಷಯವನ್ನ ಬಿಟ್ಟು ಇಲ್ಲದ ಸಲ್ಲದ ವಿಚಾರವನ್ನ ಮುನ್ನಡೆಗೆ ತಂದು ಬರೀ ಅದ್ರ ಬಗ್ಗೆ ಹೇಳಿಕೆ ಕೊಡೋದು, ಇದೇ ರಾಜಕೀಯ ವ್ಯಕ್ತಿಗಳ ಒಂದು ಚೆಲ್ಲಾಟ. ಜನರ ಜೀವನದ ಜೊತೆ ಅವರು ಚೆಲ್ಲಾಟ ಆಡ್ತಿದ್ದಾರೆ. ಈ ರೀತಿ ಪ್ರಕರಣಗಳು ಅದೆಷ್ಟೋ ಬೆಳಕಿಗೆ ಬರ್ತಿದ್ದಾವೆ. ಇಂಥದ್ರ ಬಗ್ಗೆ ಒಂದು ರಾಜಕೀಯ ವ್ಯಕ್ತಿ ಯಾರಾದ್ರೂ ಪ್ರತಿಕ್ರಿಯೆಯನ್ನ ನೀಡಿದ್ದೀರಾ? ಯಾಕೆ ಆಗ್ತಾ ಇದ್ದಾವೆ ಅಂತ ನಿಮಗೆ ಉತ್ತರ ಕೊಡೋಕಾಗುತ್ತಾ? ಆಗಲ್ಲ. ಈ ಭೀಕರ ಕೃತ್ಯದ ನಂತರ ಆರೋಪಿಗಳು ಮನೆಯಲ್ಲಿದ್ದಂತ ಹಣ, ಮೊಬೈಲ್ ಫೋನ್ಗಳನ್ನ ಕೂಡ ದೋಚಿಕೊಂಡು ಹೋಗಿದ್ದಾರೆ. ಸ್ಥಳದಿಂದ ಪರಾರಿ ಕೂಡ ಆಗಿದ್ದಾರೆ. ಪೊಲೀಸರು ಅಲ್ಲಿಗೆ ಬಂದರೂ ಕೂಡ ಅವರ ಕೈಗೆ ಸಿಕ್ಕಿಲ್ಲ. ಈ ಘಟನೆ ನಡೆಯುತ್ತಿದ್ದಂತೆಯೇ ಸಂತ್ರಸ್ತೆಯ ಮಗ, 14 ವರ್ಷದ ಮಗ ಧೈರ್ಯ ಮಾಡಿಕೊಂಡು ಪೊಲೀಸರ ತುರ್ತು ಸಹಾಯವಾಣಿ 112 ಆ ಒಂದು ದೂರವಾಣಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ. ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಧಾವಿಸಿರುವಷ್ಟರಲ್ಲಿ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿ ಹೋಗಿಬಿಟ್ಟಿದ್ದಾರೆ. ವಿಚಾರ ತಿಳಿದ ಕೂಡಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾದನಾಯಕನ ಹಳ್ಳಿ ಠಾಣೆಯಲ್ಲಿ ಗ್ಯಾಂಗ್ ರೇಪ್ ಮತ್ತು
ಡಕಾಯಿತಿ ಪ್ರಕರಣ ದಾಖಲು ಮಾಡಲಾಗಿದೆ. ಅತ್ಯಾಚಾರಕ್ಕೊಳಗಾದಂತಹ ಮಹಿಳೆ ಮತ್ತು ಹಲ್ಲೆಗೊಳಗಾದಂತಹ ಗಂಡಸರನ್ನ ಆಸ್ಪತ್ರೆಗೆ ಈಗ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಪ್ರಕರಣದ ತನಿಖೆಗಾಗಿ ನೆಲಮಂಗಲದ ಡಿವೈಎಸ್ಪಿ ನೇತೃತ್ವದಲ್ಲಿ 3 ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ. ತನಿಖೆಯನ್ನ ಈಗ ಆಲ್ರೆಡಿ ಚುರುಕುಗೊಳಿಸಿದಂತಹ ಪೊಲೀಸರು ಕೃತ್ಯ ಎಸಗಿದಂತಹ ಕಾರ್ತಿಕ್, ಗ್ಲೇನ್ ಮತ್ತು ಸುಯೋಗ್ ಎಂಬ 3 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನುಳಿದಂತಹ 2 ಆರೋಪಿಗಳು ಪರಾರಿಯಾಗಿದ್ದು ಅವರನ್ನ ಹುಡುಕಲು ಈಗ ತೀವ್ರ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಶೋಧ ಕಾರ್ಯಾಚರಣೆಯ ವೇಳೆ ಅವ್ರು ಸಿಗ್ತಾರೋ ಇಲ್ವೋ ಏನೋ ಎತ್ತ ಎಲ್ಲ ಮಾಹಿತಿಯನ್ನ ಮತ್ತೆ ತಿಳಿಸುತ್ತಿದ್ದಾರೆ. ಶೋಧ ಕಾರ್ಯಾಚರಣೆಯ ನಂತರ ಅವರಿಬ್ಬರನ್ನ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಈಗ ಭರವಸೆಯನ್ನ ನೀಡಿರುವಂತದ್ದು. ಇಷ್ಟೆಲ್ಲ ಕೃತ್ಯಗಳು ಆಗ್ತಾ ಇದ್ರು ಕೂಡ ಯಾರು ಕೂಡ ಇದನ್ನ ಕೇರ್ ಮಾಡ್ತಾ ಇಲ್ಲ. ಬರೀ ಇದೊಂದೇ ಕೃತ್ಯ ಅಲ್ಲ, ಹೆಚ್ಚಾನೆಚ್ಚು ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಒಳ್ಳೆಯ ರೀತಿಯಲ್ಲಿ ಯಾವುದು ಬೆಳವಣಿಗೆಗಳು ಕಾಣ್ತಾ ಇಲ್ಲ ರಾಜ್ಯದಲ್ಲಿ. ಹೆಚ್ಚಾನೆಚ್ಚಾಗಿ ಇದೇ ರೀತಿ ದರೋಡೆ, ಯತ್ನ, ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಆದ್ರೂ ಕೂಡ ನಮ್ಮ ರಾಜಕೀಯ ಮಹಾನ್ ವ್ಯಕ್ತಿಗಳು ನಮ್ಮ ರಾಜಕೀಯ ವಲಯದಲ್ಲಿ ಪ್ರಜೆಗಳನ್ನ ಕಾಪಾಡಬೇಕಾಗಿರುವಂತಹವರೇ ಕಣ್ಮುಚ್ಚಿಕೊಳ್ತಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅವರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇಂಥದ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಅವ್ರಿಲ್ಲ. ತಮ್ಮ ಬೇಳೆ ಬೇಯಿಸ್ಕೊಂಡು ತಾವು ಉದ್ಧಾರ ಆಗೋಕೆನೆ ಹೊಡೆದಾಟಗಳು. ಈ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪ್ರತಿವಾದ, ವಿರೋಧ ಇದೇ ವ್ಯಕ್ತವಾಗ್ತಾ ಇದೆ. ಕಣ್ತೆರೆದು ನೋಡಿ ಏನಾಗ್ತಾ ಇದೆ ರಾಜ್ಯದಲ್ಲಿ. ದಿನದಿಂದ ದಿನಕ್ಕೆ ಹೆಚ್ಚಾನೆಚ್ಚು ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ದಿನನಿತ್ಯ ಮಹಿಳೆಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಆಚೆ ಓಡಾಡಕ್ಕೂ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ರಾಜ್ಯದಲ್ಲಿ. ದಿನದಿಂದ ದಿನಕ್ಕೆ ಇದೇ ರೀತಿ ಆಗ್ತಾ ಹೋದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಯಾವ ರೀತಿಯಾಗುತ್ತೆ ಎಂಬ ಯೋಚನೆ ಕೂಡ ಇಲ್ಲ. ಪ್ರಜೆಗಳ ಒಂದು ರಕ್ಷಣೆ ನಿಮ್ಮದಾಗಿರುತ್ತೆ, ಆದ್ರೆ ನೀವು ಮಾಡ್ತಾ ಇರೋದು ನಿಮ್ಮ ರಕ್ಷಣೆಯನ್ನ, ನಿಮ್ಮ ಬೇಳೆಯನ್ನ ನೀವು ಬೇಯಿಸ್ಕೊಳ್ತಾ ಇದ್ದೀರಾ. ದಯಮಾಡಿ ಈ ತರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಕಣ್ತೆರೆದು ನೋಡಿ ಏನಾಗ್ತಾ ಇದ್ದಾವೆ ಅಂತ ಸ್ವಲ್ಪ ಗಮನವನ್ನ ಹರಿಸಿ ಎಚ್ಚೆತ್ತುಕೊಳ್ಳಿ. ಇದೇ ರೀತಿ ಪ್ರಕರಣಗಳು ಎಷ್ಟೊಂದು ಆಗ್ತಿದ್ದಾವೆ. ಆದ್ರೂ ಕೂಡ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇಲ್ಲ, ಹೆಚ್ಚಾಗ್ತಾನೆ ಇದ್ದಾವೆ. 5 ಜನ ಯಾರೋ ಪುರುಷರು ಮನೆಯೊಳಗೆ ನುಗ್ಗಿ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಎಸಗ್ತಾರೆ ಅಂದ್ರೆ ನಮ್ಮ ಮನೆಯಲ್ಲಿ ನಾವಿರೋಕ್ಕೂ ಕೂಡ ಸೇಫ್ಟಿ ಅಲ್ಲ ಅಂತ ಈ ಒಂದು ಪ್ರಕರಣದ ಮೂಲಕ ನಮಗೆ ಅರ್ಥ ಆಗ್ತಾ ಇದೆ. ಇನ್ನು ಇದಷ್ಟೇ ಒಂದೇ ಒಂದು ಸ್ಟೋರಿ ಅಲ್ಲ. ಮೊನ್ನೆ ತಾನೇ ಒಂದು ಸ್ಟೋರಿ ನಡೀತು. ಮಹಿಳೆ ಕಾಲೇಜಿಗೆ ಹೋಗುವಾಗ ರೋಡಲ್ಲೇ ಆಕೆಯನ್ನ ಸಾಯಿಸ್ಬಿಟ್ರು. ಅದೇ ಆವತ್ತಿನ ದಿನಾನೇ ಕಾಲೇಜಿನಲ್ಲೂ ಕೂಡ ಒಂದು ಯುವಕ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದ. ಹಿಂಗೆ ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಮಹಿಳೆಯರಿಗೆ ಪ್ರೊಟೆಕ್ಷನ್ ಅನ್ನೋದು ಇಲ್ಲ. ಆದ್ರೂ ಕೂಡ ಏನ್ ಮಾಡಕ್ಕಾಗುತ್ತೆ ಅಂತ ರಾಜಕೀಯ ವ್ಯಕ್ತಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕೋರು ಯಾರೂ ಇಲ್ವಾ? ಹಾಗಿದ್ರೆ ನೋಡೋಣ ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಆ ಆರೋಪಿಗಳ ಪರಿಸ್ಥಿತಿ ಏನಾಗುತ್ತೆ, ಮುಂದೆ ಅವರಿಗೆ ಏನ್ ಶಿಕ್ಷೆಯನ್ನ ನೀಡಲಾಗುತ್ತೆ ಎಂಬುದನ್ನ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದ್ ಅವರೊಂದಿಗೆ.